ನಮಸ್ಕಾರ, ನಂದಿನಿ ಸ್ವಾಮಿ ಲೈಫ್ ಸ್ಟೈಲ್ ಇನ್ ಕನ್ನಡಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಉಪಯೋಗ ಆಗುವಂಥ ಟಿಪ್ಸ್ಗಳು. ಬನ್ನಿ ಸ್ನೇಹಿತರೆ, ನೋಡೋಣ. ಇವಾಗ ನಾವು ತರಕಾರಿ ಎಲ್ಲ ಹೆಚ್ಕೊಳ್ತಾ ಇರ್ತೀವಲ್ಲ, ಚಾಪರ್ ಬೋರ್ಡ್ ಇರುತ್ತೆ. ಈ ಥರ ನಾನು ಚಪಾತಿ ಮಣೆ ಇಟ್ಕೊಂಡಿದ್ದೀನಿ. ಈ ಥರ ಚಾಪರ್ ಬೋರ್ಡು ಮತ್ತು ಚಾಕು ಎಲ್ಲ ಯೂಸ್ ಮಾಡ್ತಿರ್ತೀವಲ್ಲ, ಇದನ್ನೆಲ್ಲ ಅವಾಗವಾಗ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಇಟ್ಟರೆ ಧೂಳು, ಕಸ ಮತ್ತು ಬ್ಯಾಕ್ಟೀರಿಯಾ ಎಲ್ಲ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಕ್ಲೀನಾಗಿ ತರಕಾರಿ ಎಲ್ಲ ಹೆಚ್ಚಾದಮೇಲೆ ಈ ಥರ ವಿಮ್ ಲಿಕ್ವಿಡ್ ಹಾಕ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಇಟ್ಬಿಟ್ರೆ ಯಾವಾಗಲೂ ಕ್ಲೀನಾಗಿರುತ್ತೆ. ಈ ಥರ ಸೋರ್ಕೊಳ್ಳೋ ಥರ ಇಟ್ಬಿಟ್ರೆ ಎಲ್ಲ ಸೋರ್ಕೊಂಡು ಕ್ಲೀನಾಗಿ ವಾಶ್ ಆಗುತ್ತೆ. ಇದು ಒಂದು 5 ನಿಮಿಷಕ್ಕೆ ಕ್ಲೀನಾಗಿ ಒಣ್ಕೊಂಬಿಡುತ್ತೆ. ಮತ್ತು ಈ ಥರ ಪಿಂಗಾಣಿ ಜಾಡಿ ಬರುತ್ತಲ್ಲ, ಅದರಲ್ಲಿ ಕಲ್ಲುಪ್ಪು ಹಾಕ್ತೀವಿ. ಬರೀ ಕಲ್ಲುಪ್ಪು ಹಾಕಿಡಬಾರ್ದು. ಅದರೊಳಗಡೆ ಈ ಥರ ಒಂದು 3-4 ಲವಂಗ ಹಾಕಿಟ್ರೆ ಅದು ಲಕ್ಷ್ಮೀ ಸ್ವರೂಪ ಅಂತಾರೆ. ಅದಕ್ಕೋಸ್ಕರ ಕಲ್ಲುಪ್ಪಿಗೆ ಲವಂಗ ಹಾಕಿ ಇಡಬೇಕು. ಮತ್ತು ಇವಾಗ ನಾವು ನಮ್ಮ ಪೂರಿ ಮತ್ತು ಕೋಡ್ಬಳೆ ಮತ್ತು ವಡೆ ಎಲ್ಲ ಮಾಡ್ತಾ ಇರ್ತೀವಲ್ಲ, ಎಣ್ಣೆ ಜಿಡ್ಡಾಗಿರುತ್ತೆ ಬಾಣಲಿಗಳು. ನಾನಿದು ಪುಟಾಣಿ ಬಾಣಲಿ ತೊಗೊಂಡಿದ್ದೀನಿ. ಇದನ್ನು ನಗೆಟ್ಸ್ ಎಲ್ಲ ಬೇಯಿಸಿದ್ದೆ, ಅದಕ್ಕೋಸ್ಕರ ಚಿಕ್ಕ ಇದು ತೊಗೊಂಡಿದ್ದೀನಿ. ಇದಕ್ಕೆ ನಾವು ರಾಗಿ ಹಸಿಟ್ಟು, ಅಕ್ಕಿ ಹಸಿಟ್ಟು, ಗೋಧಿ ಹಸಿಟ್ಟು ಯಾವುದಾದ್ರೂ ಸರಿ ಹಸಿಟ್ಟು ಹಾಕ್ಬೋದು. ಅಕಸ್ಮಾತ್ ಅದು ಹಾಕಿಲ್ಲ ಅಂತಂದರೆ ರಂಗೋಲಿನ ಬೇಕಾದ್ರೆ ಹಾಕ್ಕೊಂಡು ಈ ಥರ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಅದು ಹಸಿಟ್ಟೆಲ್ಲ ಕ್ಲೀನಾಗಿ ಎಳ್ಕೊಂಬಿಡುತ್ತೆ. ರಂಗೋಲಿ ಆದರೂ ಸರಿ ಕ್ಲೀನಾಗಿ ಎಣ್ಣೆ ಜಿಡ್ಡೆಲ್ಲ ಎಳ್ಕೊಂಡು ಈ ಥರ ಆಗುತ್ತೆ. ಇದು ನಾರ್ಮಲ್ಲಿ ಸೋಪ್ ಹಾಕ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ಕೊಂಬಿಡ್ಬೋದು. ನೋಡಿ, ಒಂದು ಸ್ವಲ್ಪನೂ ಎಣ್ಣೆ ಜಿಡ್ಡಿಲ್ಲ. ಇದು ಒಂದು ಸುಲಭ ಟಿಪ್ಸ್ ಅಂತ ಅಂದ್ಕೊತೀನಿ. ಮತ್ತು ಈ ಥರ ರಬ್ಬರ್ ಬ್ಯಾಂಡ್ಗಳು ಮನೇಲಿ ಇಟ್ಕೊಂಡಿರ್ತೀವಿ. ಈ ಥರ ಎಲ್ಲ ಎರಡೆರಡು ಈ ಥರ ಕಚ್ಕೊಂಡಿರುತ್ತೆ, ಅಂದರೆ ಅಂಟಿಸ್ತಾ ಇರುತ್ತೆ. ಈ ಥರ ಎಲ್ಲ ಅಂಟಿಸ್ಬಾರ್ದು ಅಂದರೆ ನಾವು ಮನೆಯಲ್ಲಿ ಯಾವ ಪೌಡರು ಅಂದರೆ ಫೇಸ್ ಪೌಡರ್ ಯೂಸ್ ಮಾಡ್ತೀವಲ್ಲ, ಆ ಪೌಡರ್ನ ಇದಕ್ಕೆಲ್ಲ ರಬ್ಬರ್ಗೆಲ್ಲ ಸ್ಪ್ರೇ ಮಾಡಿಬಿಟ್ಟು ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಇದು ಯಾವಾಗ್ಲೂ ಈ ಥರ ಬಿಡಿಯಾಗಿರುತ್ತೆ. ಬೇಕ್ರಿಗಳಲ್ಲೂ ಈ ಥರ ರಬ್ಬರ್ ಉಪಯೋಗಿಸ್ತಾ ಇರ್ತಾರೆ. ಈ ಥರ ಒಂದು ಟಿಪ್ಸು ಉಪಯೋಗಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇದು ಸ್ಟಿಕ್ಕರ್ ಇದು ಏನಕ್ಕೆ ನಾನು ಉಪಯೋಗಿಸ್ಕೊಳ್ತೀನಿ ಅಂತ ಅಂದರೆ ಹೇಳ್ತೀನಿ. ಇವಾಗ ಈ ಥರ ಇದೆಯಲ್ಲ ನೋಡಿ, ಹ್ಯಾಂಡ್ಲ್ ಈ ಥರ ಇದೆ, ಒಳ್ಳೆ ಡೈಮಂಡ್ ಶೇಪು. ಇದನ್ನು ಕ್ಲೀನಾಗಿ ಸ್ಟಿಕ್ಕರ್ನ ಅಂಟಿಸಿರೋದನ್ನಂಥದ್ದನ್ನು ತೆಗೆದುಬಿಟ್ಟು ಇದನ್ನು ನಾವು ಫ್ರಿಜ್ಜಿಗೆ ಅಂಟಿಸ್ಕೋಬೋದು. ಈ ಫ್ರಿಜ್ಜಿಗೆ ಏನಕ್ಕೆ ಅಂಟಿಸ್ಕೋಬೇಕು ಅಂತಂದರೆ, ಫ್ರಿಜ್ಜಲ್ಲಿ ಹ್ಯಾಂಡ್ಲುಗಳಿರಲ್ಲ ಕೆಲವೊಂದು ಫ್ರಿಜ್ಜಲ್ಲಿ. ನೋಡಿ, ಈ ಫ್ರಿಜ್ಜಲ್ಲಿ ಹ್ಯಾಂಡ್ಲಿಲ್ಲ. ಈ ಥರ ಕೈ ಹಾಕೆಲ್ಲ ತೆಗಿಬೇಕಾಗುತ್ತೆ. ಅದ್ರ ಬದಲು ಇದನ್ನು ಫ್ರಿಜ್ಜಿಗೆ ಈ ಥರ ಅಂಟಿಸ್ಬಿಟ್ರೆ ಕ್ಲೀನಾಗಿ ಗಮ್ ಥರನೇ ಇರುತ್ತೆ, ಅಂಟ್ಕೊಂಡಾಗಿರುತ್ತೆ. ನೋಡೋಕ್ಕೂ ಒಂಥರ ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದನ್ನು ಈ ಥರ ಅಂಟಿಸ್ಬಿಟ್ಟು ಈ ಥರ ಓಪನ್ ಮಾಡ್ಬೋದು, ಆರಾಮಾಗಿ ಓಪನ್ ಮಾಡ್ಬೋದು. ಈ ಥರ ಓಪನ್ ಮಾಡೋದ್ರಿಂದ ಫ್ರಿಜ್ ಮೇಲೆಲ್ಲ ಗಲೀಜು ಏನೂ ಆಗೋದಿಲ್ಲ, ನೀಟಾಗಿ ಹಾಕಿ ತೆಗೆದು ಮಾಡ್ಬೋದು. ಮತ್ತು ಇವಾಗ ನಾವು ವಾಶ್ ಬೇಸಿನೆಲ್ಲ ಯೂಸ್ ಮಾಡ್ತಿರ್ತೀವಲ್ವ, ಅಂದರೆ ಕಿಚನಲ್ಲಿ, ಆವಾಗ ಈ ಥರ ಉದ್ದ ಬ್ರಷ್ ಇರುತ್ತೆ ಮತ್ತು ಈ ಥರದ್ದು ಇರುತ್ತೆ. ನಾನು ಈ ಥರ ಸ್ಮಾಲ್ ಇದೆಯಲ್ಲ, ಈ ಥರ ಬ್ರಷ್ ನಾನು ಯೂಸ್ ಮಾಡ್ತೀನಿ. ಈ ಥರ ಬ್ರಷ್ ಯೂಸ್ ಮಾಡೋದ್ರಿಂದ ಅಡುಗೆ ಮನೆ ಸಿಂಕ್ ಬರುತ್ತಲ್ಲ, ಅದು ಕ್ಲೀನಾಗಿ ವಾಶ್ ಆಗುತ್ತೆ. ಕ್ಲೀನಾಗಿ ಈ ಥರ ಕ್ಲೀನಾಗಿ ಉಜ್ಕೋಬೋದು. ಬೆಳ್ಕೊಂಡಾದಮೇಲೆ ಈ ಥರ ಎಲ್ಲ ಬರೀ ನೀರಿನಲ್ಲೇನೆ ಈ ಥರ ಬ್ರಷ್ ಹಾಕಿ ಉಜ್ಜಿಬಿಟ್ರೆ ಕ್ಲೀನಾಗಿ ವಾಶ್ ಆಗಿಬಿಡುತ್ತೆ. ಮತ್ತು ಇವಾಗ ನಾನು ಇದನ್ನೊಂದು ತೋರಿಸ್ತಾ ಇದ್ದೀನಿ. ಇದು ಬಟ್ಟೆ ಒಳಗೆ ಹಾಕೋದು, ಅಂದರೆ ವಾಷಿಂಗ್ ಮಿಷಿನ್ ಯೂಸ್ ಮಾಡೋ ಅಂಥವ್ರು ಇದನ್ನು ಯೂಸ್ ಮಾಡ್ಬೋದು. ವಾಷಿಂಗ್ ಮಿಷಿನ್ ಒಳಗೆ ಇದು ಹಾಕಬೇಕು. ಇದು 12 ಕೊಟ್ಟಿರ್ತಾರೆ. ಇದನ್ನು ನಾವು ಅದೇ ಸಿಲಿಕಾನ್ ಅನಿಸುತ್ತೆ ಇದನ್ನು ಸಿಲಿಕಾನು ಬರುತ್ತೆ ಮತ್ತು ಪ್ಲಾಸ್ಟಿಕ್ಕು ಬರುತ್ತೆ. ಇದನ್ನು ನಾವು ವಾಷಿಂಗ್ ಮಿಷಿನ್ ಒಳಗೆ ಹಾಕ್ಬಿಟ್ರೆ ಬಟ್ಟೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತಲ್ಲ, ಬಿಡ್ಸೋಕೆ ಆಗ್ತಾ ಇರಲ್ವಲ್ಲ, ಆವಾಗ ಈ ಥರ ಹಾಕ್ಬಿಟ್ರೆ ಬಟ್ಟೆಗಳು ಒಗೆದ್ಮೇಲೆ ಡ್ರೈ ಆದಮೇಲೆ ಬಿಡಿಯಾಗಿ ಒಂದೊಂದೇ ಬರುತ್ತೆ. ಅದು ತುಂಬ ಈಸಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.